ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ, ಮದುವೆ ಮನೆಯಲ್ಲಿ ಯಾವ ರೀತಿ ತೊಂಡೆಕಾಯಿ ಪಲ್ಯವನ್ನು ಮಾಡಿಕೊಡ್ತಾರಲ್ವ, ಸೊ ಅದೇ ರೀತಿಯಾಗಿ ನಾನು ಸೇಮ್ ಸ್ಟೈಲಾಗಿ ಸೇಮ್ ಫ್ಲೇವರ್ ಕೂಡ ಅದೇ ರೀತಿಯಾಗಿ ಟೇಸ್ಟ್ ಕೂಡ ಹಾಗೇ ಮಾಡ್ತೀನಿ. ಸೊ ಬನ್ನಿ ಆಗಿದ್ದರೆ. ಸೊ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿನ ಈ ರೀತಿ ತೊಳೆದ್ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲವೂ ಕೂಡ ನೀಟಾಗಿ ಒಂದೇ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಉದ್ದಾಗಿ ಕಟ್ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, ವೀಡಿಯೋಸ್ಗೆ ಇತ್ತೀಚೆಗೆ ವ್ಯೂಸೇ ಹೋಗ್ತಾಯಿಲ್ಲ. ಯಾಕೆ ನಾವು ವೀಡಿಯೋ ಮಾಡೋಕ್ಕೆ ಬೇಜಾರು ಅನ್ನಿಸ್ತಾ ಇದೆ. ಒಂದು ತಿಂಗಳು ನೋಡ್ತೀನಿ, ಇಲ್ಲ ಅಂದರೆ ಸ್ಟಾಪ್ ಮಾಡಿಬಿಡ್ತೀನಿ ಯೂಟ್ಯೂಬ್ನ. ಸೊ ಹಾಗಾಗಿ ಇವಾಗ ಮತ್ತೆ ವ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಸೊ ತುಂಬ ಬೇಜಾರಾಗ್ತಿದೆ. ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ. ವ್ಯೂಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸೊ ಇವಾಗ ಇದಷ್ಟು ಈ ರೀತಿಯಾಗಿ ಆ ಕಡೆ ಈ ಕಡೆ ಕಟ್ ಮಾಡಿ ತೆಗೆದುಬಿಟ್ಟು ನೆಕ್ಸ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿಯಾಗಿ ಅಷ್ಟು ಕಟ್ ಮಾಡಿ ಎತ್ತಿಡ್ಕೊಳ್ಳೋಣ ಸೈಡ್ಗೆ. ಸೊ ಇವಾಗ ಇದಾದಮೇಲೆ ಒಂದು ಪಾತ್ರೆಯಲ್ಲಿ ನಾನು ಇದಕ್ಕೆ ಎಷ್ಟು ಬೇಯಲಿಕ್ಕೆ ಬೇಕೋ ಅಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ನೀರು ಚೆನ್ನಾಗಿ ಕಾಯ್ತಾ ಇದೆ. ಕಾದ ನಂತರ ಇವಾಗ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿನಷ್ಟು ಅದಕ್ಕೆ ಹಾಕೋಣ. ಸೊ ತುಂಬ ಸಾಫ್ಟಾಗಿ ಇದು ಬೇಯ್ಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೇಲಿ ಯಾವ ರೀತಿ ತೊಂಡೆಕಾಯಿ ಪಲ್ಯನ ನಾವು ತಿಂತೀವಲ್ವ, ಸೊ ಹಾಗೇ ಇರುತ್ತೆ. ಸೊ ಇದಿಷ್ಟು ಹಾಕ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮತ್ತು ಚಪಾತಿಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದ್ರೆ, ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಎಸಳು ಕರಿಬೇವು ಹಾಕ್ಕೊಂಡಿದ್ದೀನಿ, ಮತ್ತು ಕಾಯಿ ತುರಿ ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ. ಮತ್ತು ಈ ಕಡೆ ನೋಡಿ ತೊಂಡೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾನು ಬಸ್ಕೊಂಡು ತೆಗೆದುಬಿಡ್ತೀನಿ. ಇವಾಗ ನೋಡಿ, ನಮ್ಮನೆ ಕಿಟಕಿಯಿಂದ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಯಾವುದೇ ರೀತಿಯ ಲೈಟ್ ಕೂಡ ಬೇಕಾಗಿಲ್ಲ. ಇವಾಗ ನೀರನ್ನೆಲ್ಲ ಬಸ್ತು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಮತ್ತು 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಈ ಜೀರಿಗೆನ ಹಾಕಿದ್ದೀನಿ. ಸೊ ಜೀರಿಗೆಯನ್ನೆಲ್ಲ ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಸೊ ಇದಕ್ಕೆ ಕಡಲೆಬೇಳೆನ ಹಾಕಿದ್ದೀನಿ, ಮತ್ತು ಒಂದು ಎಸಳು ಕರಿಬೇವನ್ನ ಹಾಕಿದ್ದೀನಿ. ನೆಕ್ಸ್ಟು 1-2 ಸೆಕೆಂಡ್ ಆದಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಸೇಮ್ ಅದೇ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಈ ರೀತಿಯಾಗಿ ಎಲ್ಲವೂ ಫ್ರೈ ಆಗಬೇಕು ನೀಟಾಗಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋ ತೊಂಡೆಕಾಯಿನ ಎಲ್ಲವನ್ನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕು. ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸೊ ಆಲ್ರೆಡಿ ಬೇಯಿಸ್ಲಿಕ್ಕೆ ಅಂತೇಳಿ ಹಾಕಿದ್ವಿ, ನೋಡಿಕೊಂಡು ಸಾಲ್ಟನ್ನ ಮತ್ತೊಂದು ಸರಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ನಾವು ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅರಿಶಿನದಿಂದ. ಸೊ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಅಚ್ಚ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಅದೇ ಶೈಲಿಯಾಗಿ ಇರುತ್ತೆ. ಮದುವೆ ಮನೇಲಿ ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್ ಅದೇ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಈ ರೀತಿಯಾಗಿ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ನ ಹಾಕ್ಬಿಟ್ಟು ಇದು ಕೂಡ ಸ್ವಲ್ಪ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕಾಯಿ ತುರಿನ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆಲ್ಲಿ ಬೆಂದ ನಂತರ ಸೊ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಾಗಿತ್ತು ಕೂಡ. ಇದಕ್ಕೆ ರೊಟ್ಟಿ ಮತ್ತು ಚೆನ್ನಾಗಾಗುತ್ತೆ, ರೊಟ್ಟಿಗೆ ಮತ್ತು ಚಪಾತಿಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.